ಎಲ್ಲರಿಗೂ ನಮಸ್ಕಾರ. ಮೈಂಡ್ ಆಫ್ ಥಾಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ನನ್ನ ನೆಚ್ಚಿನ ಕೆಲವೊಂದು ಪುಸ್ತಕಗಳು, ನೆಚ್ಚಿನ ಅನ್ನೋದಕ್ಕಿಂತ ರೀಸೆಂಟ್ ಆಗಿ ನಾನು ಓದಿರುವಂಥ ಪುಸ್ತಕಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಹೋಗ್ತೀನಿ ಮತ್ತು ವಿಮರ್ಶೆ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಆವರಣ ಪುಸ್ತಕ. ಆದರೆ ಇದು ರೀಸೆಂಟ್ ಆಗಿ ಓದಿದ್ದಲ್ಲ ನಾನು, ಆದರೆ ಸುಮಾರು ಟೈಮ್ ಹಿಂದೆ, ಅಂದರೆ ಬಹಳಷ್ಟು ಸಮಯದ ಹಿಂದೆ ಇದನ್ನು ಓದಿದ್ದೀನಿ. ಒಂದು ರೀತಿಯ ವಿಭಿನ್ನವಾದ ಪುಸ್ತಕ ಮತ್ತು ಬಹಳ ಚೆನ್ನಾಗಿದೆ ಈ ಪುಸ್ತಕ. ಒಂದು ರೀತಿ ಧರ್ಮ ಮತ್ತು ಧರ್ಮಗಳ ನಡುವಿನ ಸಂಘರ್ಷ, ಹಾಗೆ ಆ ಧರ್ಮದ ಮೇಲಿನ ದೂಷಣೆ, ಇವೆಲ್ಲವೂ ಯಾವ ರೀತಿ ಸಮಾಜದಲ್ಲಿ ಸುತ್ತುತ್ತಿದೆ ಮತ್ತು ಹಿಂದೂ ಹಾಗೂ ಮುಸ್ಲಿಂ ಹಿಂದುವಿನ ಮೇಲೆ ಯಾವ ರೀತಿಯ ದೌರ್ಜನ್ಯ ನಡೆಸಿದರು ಅದನ್ನೆಲ್ಲ ಈ ಪುಸ್ತಕದಲ್ಲಿ ನೀಡಲಾಗಿದೆ. ಹಾಗೆ ಕೆಲವೊಂದು ಹಿಂದೆ ಇತಿಹಾಸ ಯಾವ ರೀತಿ ತಿರುಚಿದೆ ಅನ್ನೋದು ಈ ಪುಸ್ತಕದಲ್ಲಿ ವ್ಯಕ್ತವಾಗಿದೆ. ಅಂದರೆ ಈಗಿನ ಇತಿಹಾಸ ಪುಸ್ತಕಗಳು ಯಾವ ರೀತಿ ತಿರುಚು ಮುರುಚಿಕೊಂಡು ಬರ್ತಿವೆ ವಿಷಯಗಳು, ಅದನ್ನೆಲ್ಲ ಈ ಪುಸ್ತಕದಲ್ಲಿ ವ್ಯಕ್ತಪಡಿಸಿದ್ದಾರೆ. ಮತ್ತು ಒಂದು ಸಾಮಾನ್ಯವಾಗಿ ಒಂದು ಹಿಂದೂ ಹುಡುಗಿ ಒಬ್ಬ ಮುಸ್ಲಿಂ ಅನ್ನು ಮದುವೆ ಆಗಿ, ಅಂದರೆ ಮತಾಂತರ ಆಗ್ತಾಳೆ. ಆದರೂ ಹಿಂದೂ ಧರ್ಮದ ಒಲವು ಮಾತ್ರ ಅವಳು ಪುನಃ ಕರ್ಸ್ಕೊಳ್ಳೋ ರೀತಿಯ ಒಂದು ಸಂಗತಿ ಇಲ್ಲಾಗತ್ತೆ. ಒಂದು ರೀತಿ ಪುಸ್ತಕ ಇದು ಅಷ್ಟೇ, ಯಾವ ರೀತಿಯೂ ಬೋರ್ ಹೊಡ್ಸಲ್ಲ, ಚೆನ್ನಾಗಿದೆ ಪುಸ್ತಕ ಮಾತ್ರ. ಇದರಿಂದ ಇತಿಹಾಸದ ಒಂದಿಷ್ಟು ಸತ್ಯವಾದ ಇತಿಹಾಸ ನಾವು ತಿಳ್ಕೊಳ್ಳಲು ಹೊರಡುವುದಾದರೆ ಈ ಪುಸ್ತಕ ಒಂದು ರೀತಿ ಒಂದು ಒಳ್ಳೆ ಮೆಸೇಜ್ ಆಗುತ್ತೆ. ಚೆನ್ನಾಗಿದೆ. S.L. ಭೈರಪ್ಪರವ್ರು ಬರೆದು, ಅವ್ರ ಬಗ್ಗೆ ಹೇಳೋದು ಬೇಡ, ಪ್ರಸಿದ್ಧ ಕವಿನೇ ಅವರು. ಹಾಗಾಗಿ ಆವರಣ ಒಂದಾಗುತ್ತೆ. ನೆಕ್ಸ್ಟ್ ಬರೋದು ಈ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ. ನಾನು ಇತ್ಲಾಗೆ ಬಹಳ ಸಾಹಿತ್ಯ ಅನ್ನೋದಕ್ಕಿಂತ ಒಂದು ರೀತಿ ಕಾದಂಬರಿ, ಕತೆ, ಈ ರೀತಿಯ ಪುಸ್ತಕಗಳನ್ನೇ ಓದಿರುವುದರಿಂದ ನೆಕ್ಸ್ಟ್ ಈಗ ಯಾವುದಾದ್ರೂ ಒಂದು ಹೊಸ ರೀತಿಯದ್ದು ಒಂದು ನಾಲೆಡ್ಜ್ಗಳು ನಮ್ಮಲ್ಲಿ ತುಂಬಬೇಕಂದ್ರೆ ಹೊಸ ರೀತಿಯ ಪುಸ್ತಕಗಳನ್ನು ಓದಬೇಕು ಅನ್ನೋದು ಗೊತ್ತಾಯ್ತು ನನಗೆ. ಅಂದರೆ ಸಾಹಿತ್ಯದ ನಾಲೆಡ್ಜ್ ಸಿಗುವ ರೀತಿನೇ ಬೇರೆ. ಹಾಗೆ ನಾಲೆಡ್ಜ್ ಬೇಕು ಅಂತ ನಾವು ಓದ್ತಿರೋ ಪುಸ್ತಕಗಳೇ ಒಂದು ರೀತಿ ಆಗುತ್ತೆ. ಅಂದರೆ ಈಗ ಹಣದ ಬಗ್ಗೆ ಒಂದಿಷ್ಟು ಕಲಿಬೇಕು, ಅಂದರೆ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಕಲಿಬೇಕು, ಅಂದರೆ ಬೇಸಿಕ್ ಆಗಿ ಅಂತ ಕಲಿಬೇಕು ಅಂತ ನಾನು ರಿಚ್ ಡ್ಯಾಡ್ ಮತ್ತು ಪೂರ್ ಡ್ಯಾಡ್ ಅನ್ನೋ ಪುಸ್ತಕನ ಓದಿದೆ. ಆ ಪುಸ್ತಕ ಸಖತ್ ಪ್ರಸಿದ್ಧ ಆಗಿದೆ, ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಈ ಪುಸ್ತಕ ಒಂದು ಹಣವನ್ನು ಮ್ಯಾನೇಜ್ ಮಾಡುವ ರೀತಿ ಅಂತೂ ಖಂಡಿತ ಹೇಳ್ಕೊಡುತ್ತೆ. ಮತ್ತು ಇದರಲ್ಲಿರೋ ಒಂದಿಷ್ಟು ಸಂದೇಶ ಅಂದರೆ ಹಣವನ್ನು ಹಣದಿಂದಲೇ ದುಡಿಸ್ಬೇಕು ಅಂತ. ಹಣವನ್ನು ಹಣದಿಂದ ದುಡಿಸಿದಾಗ ಮಾತ್ರ ಆ ಹಣ ಸರಿಯಾದ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಥವಾ ಕೆಲಸಕ್ಕೆ ಬರುತ್ತೆ ಅಂತ. ಅಂದರೆ ಶ್ರೀಮಂತರು ಮತ್ತು ಬಡವರ ನಡುವಿನ ವ್ಯತ್ಯಾಸ ಅಂದರೆ ಬಡವರು ದುಡಿದು ಹಣವನ್ನು ಸಂಪಾದನೆ ಮಾಡ್ತಾರೆ, ಆದರೆ ಶ್ರೀಮಂತರು ಹಣದಿಂದ ದುಡಿಯುತ್ತಾರೆ ಅಂತ. ತಮ್ಮ ಹಣದಿಂದಲೇ ತಾವು ದುಡಿತಾರೆ ಅನ್ನೋ ರೀತಿಯ ಒಂದು ಸಂದೇಶ. ಅದು ಸತ್ಯವಾದ ಮಾತು. ಮತ್ತು ಅದು ಹೇಗೆ, ಅದು ಯಾವ ರೀತಿ, ಶ್ರೀಮಂತರು ಒಂದು ಮೈಂಡ್ ಸೆಟ್ ಯಾವ ಥರ ಇರುತ್ತೆ, ಹಾಗೆ ಬಡವರ ಮೈಂಡ್ ಸೆಟ್ ಯಾವ ಥರ ಇರುತ್ತೆ, ಬಡವನ ಮಗ ಮತ್ತು ಶ್ರೀಮಂತನ ಮಗ ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ಇದನ್ನು ವಿವರಿಸ್ತಾ ಹೋಗಿದ್ದಾರೆ. ಚೆನ್ನಾಗಿದೆ ಈ ಪುಸ್ತಕ. ಇದು ಬಹಳ ಹಿಂದೆ ಪಬ್ಲಿಷ್ ಆಗಿದ್ದು, ರಾಬರ್ಟ್ ಕಿಯೋಸಕಿ ಅವರು ಬರೆದಿರ್ತಾರೆ. ಆಯ, ವ್ಯಯ, ಸಂಪತ್ತು, ಜವಾಬ್ದಾರಿ ಇವೆಲ್ಲದ್ರ ಬಗ್ಗೆನೂ ವಿಶೇಷವಾಗಿ ತಿಳಿಸ್ತಾ ಹೋಗಿದ್ದಾರೆ. ದುಡ್ಡನ್ನು ಯಾವುದಕ್ಕಾಗಿ ಉಪಯೋಗಿಸ್ಬೇಕು, ಶ್ರೀಮಂತರು ಹೇಗೆ ದುಡ್ಡನ್ನು ಉಪಯೋಗಿಸ್ತಾರೆ ಅದನ್ನೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ಆರ್ಥಿಕ ಸಾಕ್ಷರತೆ ಪ್ರತಿಯೊಬ್ಬರಲ್ಲೂ ಬರಬೇಕಂದ್ರೆ ಯಾವ ರೀತಿ ಆಗಿರಬೇಕು ಮನುಷ್ಯರು, ಶ್ರೀಮಂತರು ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ ಅನ್ನೋದು ಒಂದು ಅಧ್ಯಾಯ. ಅಧ್ಯಾಯದ ರೀತಿಯನ್ನೇ ಹೇಳ್ತಾ ಹೋಗಿದ್ದಾರೆ. ನಿಮ್ಮ ಸ್ವಂತ ದುಡಿಮೆ ಮೇಲೆ ಗಮನ ಕೇಂದ್ರೀಕರಿಸಿ ಅಂತಲೂ ಒಂದು ಅಧ್ಯಾಯ ಇದೆ. ಟ್ಯಾಕ್ಸ್ನ ಇತಿಹಾಸ ಮತ್ತು ಕಾರ್ಪೊರೇಷನ್ಸ್ನ ಶಕ್ತಿ ಅನ್ನೋ ಒಂದು ಅಧ್ಯಾಯ ಇದೆ. ಶ್ರೀಮಂತರು ಯಾವಾಗಲೂ ದುಡ್ಡಿನ ಆವಿಷ್ಕಾರ ಮಾಡ್ತಾರೆ ಅಂತ ಒಂದು ಅಧ್ಯಾಯ ಇದೆ. ಕಲಿಯುವುದಕ್ಕೆ ದುಡಿಯಿರಿ, ಹಣಕ್ಕಾಗಿ ಬೇಡ ಅಂತ. ಆ ರೀತಿ
ಬಹಳಷ್ಟು ತಿಳ್ಕೊಳ್ಳುವಂಥ ವಿಷಯಗಳು ಈ ಒಂದು ಪುಸ್ತಕದಲ್ಲಿ ಹೇಳಿದ್ದಾರೆ. ಅಲ್ಲಿಗೆ ರಿಚ್ ಡ್ಯಾಡ್ ಪೂರ್ ಡ್ಯಾಡು ನಾನು 2ನೇ ಬುಕ್ ಆಗಿ ತಗೊಳ್ತಿರೋದು. ಅಂದರೆ ಇದು ಯಾವುದೇ ರೀತಿಯ ಮೇಲಿಂದ ಕೆಳಗಿನ ಶ್ರೇಣಿ ಥರ ಅಲ್ಲ, ಇದು ಒಟ್ಟಾರೆಯಾಗಿ ಸಜೆಷನ್ ಮಾಡ್ತಿರೋದು. ನೀವು ಫಸ್ಟು ಆವರಣ, ಸೆಕೆಂಡ್ ರಿಚ್ ಡ್ಯಾಡ್ ಪೂರ್ ಆ ಥರ ಇಲ್ಲ. ಆವರಣ ಪುಸ್ತಕನೇ ಒಂದು ರೀತಿ ಬೇರೆ ಒಂದು ಕಾನ್ಸೆಪ್ಟ್, ರಿಚ್ ಡ್ಯಾಡ್ ಪೂರ್ ಡ್ಯಾಡಲ್ಲಿ ಇರುವುದೇ ಬೇರೆ ಥರದ ಕಾನ್ಸೆಪ್ಟು. ಹಾಗೆ ನಂತರ ನಾನು ಮತ್ತೊಂದು ಅದೇ ಹಣದ ಬಗ್ಗೆ ತಿಳ್ಕೊಳ್ಬೇಕು, ಮತ್ತು ಹಣವನ್ನು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮತ್ತು ಹಣದ ಗುಣ ಯಾವ ರೀತಿ ಅನ್ನೋದನ್ನೆಲ್ಲ ತಿಳ್ಕೊಳೋ ಒಂದು ಉದ್ದೇಶದಿಂದ ನಾನು ಮತ್ತೊಂದು ಪುಸ್ತಕ ನಾಲೆಡ್ಜ್ ಪರ್ಪಸ್ ತಗೊಂಡಿದ್ದೆ. ಅಂದರೆ ಅದು ಹಣ ಏನಿದೆ ನಿನ್ನ ವಿಚಿತ್ರ ಗುಣ ಅಂತ. ಬಯಸಿದರೆ ದೂರ ಆಗುತ್ತದೆ, ಬಯಸಿದರೆ ಸಿಗುವುದೇ ಇಲ್ಲ, ಆ ರೀತಿ ವಿವರಣೆ ಕೊಡ್ತಾ ಹೋಗಿದ್ದಾರೆ ಇಲ್ಲಿ. ಬಹಳ ಚೆನ್ನಾಗಿದೆ ಪುಸ್ತಕ. ಅಂದರೆ ಪ್ರತಿಯೊಂದು ಪುಸ್ತಕಗಳು ಚೆನ್ನಾಗಿರುತ್ತೆ, ಅವರವರ ಮನಸ್ಥಿತಿಗೆ ಬಿಟ್ಟಿದ್ದು. ನಿಮಗೂ ಏನಾದರೂ ನಾಲೆಡ್ಜ್ ಪರ್ಪಸ್ಗಾಗಿ ಓದ್ತಿದ್ದೀರಂದ್ರೆ ಅದರಲ್ಲಿ ಇಂಟ್ರೆಸ್ಟಿಂಗ್ ಅನ್ನೋದು ನಿಮಗೆ ಕತೆ ರೀತಿಯಲ್ಲಿ ಎಳ್ಸ್ಕೊಂಡು ಹೋಗೋದಲ್ಲ, ಕಲಿಬೇಕು ಅನ್ನೋ ಮನಸ್ಥಿತಿಯಲ್ಲಿ ಓದಬೇಕಷ್ಟೆ. ಆ ರೀತಿಯಿಂದ ಚೆನ್ನಾಗಿದೆ ಪುಸ್ತಕ. ಹಣದ ಬಗ್ಗೆ, ಹಣದ ಗುಣದ ಬಗ್ಗೆ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಯಾವ ರೀತಿ ಇದೆ, ವೇದಗಳಲ್ಲಿ ಯಾವ ರೀತಿ ಹಣದ ಬಗ್ಗೆ ಹೇಳಿದ್ದಾರೆ, ಮತ್ತು ಧರ್ಮಗಳಲ್ಲಿ ಯಾವ ರೀತಿ ಹೇಳಿದ್ದಾರೆ, ಕ್ರೈಸ್ತ, ಮುಸ್ಲಿಂ, ಯಹೂದಿ, ಹಿಂದೂ, ಈ ರೀತಿ ಧರ್ಮಗಳಲ್ಲಿ ಯಾವ ರೀತಿ ಉಲ್ಲೇಖ ಇದೆ ಹಣದ ಬಗ್ಗೆ. ಮತ್ತು ಹಾಗೆ ಮುಂದುವರಿದು ಹಣಕ್ಕಾಗಿ ನಾವು ಕೆಲಸ ಮಾಡೋದಕ್ಕಿಂತ, ಹಣಕ್ಕಾಗಿಯೇ ಕೆಲಸ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ನಮ್ಮ ಕೆಲಸವನ್ನು ಕರೆಕ್ಟ್ ಮಾಡಿದ್ರೆ ಹಣನೇ ನಮ್ಮ ಹಿಂದೆ ಬರುತ್ತೆ ಅನ್ನೋದು ಒಂದು ಸಂದೇಶ ನೀಡಿದ್ದಾರೆ ಇದರಲ್ಲಿ. ಒಂದು ನಾಲೆಡ್ಜ್ ಪರ್ಪಸ್ಗಾಗಿ ಇವೆರಡು ಪುಸ್ತಕನೂ ಓದ್ಬೋದು. ಇನ್ನು ಭಾಳಷ್ಟು ಪುಸ್ತಕ ಇದ್ದಾವೆ. ಸೈಕಾಲಜಿ ಆಫ್ ಮನಿ ಇದೆ, ಚೆನ್ನಾಗಿದೆ. ಅದನ್ನು, ಆ ಪುಸ್ತಕನೂ ನಾನು ತಗೊಂಡಿದ್ದೀನಿ. ಅದನ್ನು ಶೀಘ್ರದಲ್ಲೇ ಅದ್ರ ಬಗ್ಗೆ ಒಂದು ರಿವ್ಯೂ ಮಾಡ್ತೀನಿ. ಈ ಪುಸ್ತಕಗಳ ಬಗ್ಗೆ ಬೇರೆ ಬೇರೆಯಾಗಿ ರಿವ್ಯೂ ಮಾಡೋಕ್ಕೆ ಬೇಕಾದ್ರೆ ಪ್ರಯತ್ನ ಪಡ್ತೀನಿ. ಬಟ್ ಇದೊಂದು ರೀತಿಯ ಪುಸ್ತಕನೂ ಚೆನ್ನಾಗಿದೆ. ಅದಾದ ಮೇಲೆ ಸ್ವಲ್ಪ ಟೈಮ್ ನಾಲೆಡ್ಜ್ ಪರ್ಪಸ್ಸಿಗೆ ಅಂದರೆ ಬೇರೆ ರೀತಿ ಹಾಗೆ ಓದ್ತಿದ್ದೆ. ಅದಕ್ಕೆ ಗ್ಯಾಪ್ ಕೊಟ್ಟು ಮತ್ತು ಕಾದಂಬರಿಯನ್ನು ಪುನಃ ತಗೊಂಡೆ. ಆ ಕಾದಂಬರಿ ಹೆಸರೇ ತೇಜೋ ತುಂಗಭದ್ರ ಅಂತ. ತೇಜೋ ತುಂಗಭದ್ರನೂ ಅಷ್ಟೇ ಭಾಳ ಚೆನ್ನಾಗಿದೆ. ಅಂದರೆ ನನ್ನ ದೃಷ್ಟಿಲಿ ಚೆನ್ನಾಗಿತ್ತು, ಕತೆ ಚೆನ್ನಾಗಿ ಓಡ್ತಾ ಹೋಯಿತು. ಅಂದರೆ ಯಾವ ರೀತಿ ಅಂದರೆ ತೇಜೋ ಮತ್ತು ತುಂಗಭದ್ರ ಅನ್ನೋ ಒಂದು ಎರಡು ನದಿಗಳ ನಡುವೆ ನಡೆಯುವಂತಹ ನಡುವೆ ಅಂತ ಅಲ್ಲ, ತೇಜೋ ನದಿಯಲ್ಲಿ ಒಂದು ಕಡೆ ಒಂದು ಒಂದು ಸಂಗತಿ ನಡೀತಿದೆ ಅಂದರೆ ತುಂಗಭದ್ರಾ ನದಿಯಲ್ಲಿ ಕೂಡ ಒಂದು ಸಂಗತಿ ನಡೀತಾ ಹೋಗುತ್ತೆ. ತೇಜೋ ತುಂಗಭದ್ರಾ ವಸುಧೇಂದ್ರ ಅವರು ಬರೆದಿರ್ತಾರೆ. ಲಿಸ್ಬನ್ ಮತ್ತು ವಿಜಯನಗರ, ಗೋವಾ ಆ ರೀತಿಯಲ್ಲಿ ನಡೆಯುತ್ತದು. ಅಂದರೆ ಗೆಬ್ರಿಯಲ್ ಅಂತ ಒಬ್ಬ ಹುಡುಗ ಶಿಲ್ಪಿ ಆಗಿದ್ದವನು, ಆ ಕೆಲಸದಲ್ಲಿ ನಿರತನಾಗಿರುವವನು, ಮುಂದೆ ಮಸಾಲ ಪದಾರ್ಥಗಳಿಂದ ಭಾರತದ ಕಡೆಗೆ ಅವನಿಗೆ ಆಕರ್ಷಣೆ ಯಾವ ರೀತಿ ಆಗುತ್ತೆ ಅಂತ. ಲಿಸ್ಬನ್ನಲ್ಲಿ ಇರುವಂತಹ ವ್ಯಕ್ತಿಗೆ ಭಾರತದಲ್ಲಿರುವ ಸಂಪತ್ತುಗಳನ್ನು ತನ್ನ ದೇಶಕ್ಕೆ ತರುತ್ತಿರುವ ತನ್ನವರನ್ನು ನೋಡಿ ಅವನಿಗೂ ಆಸೆ ಆಕಾಂಕ್ಷೆಗಳಿಂದ ಅವನು ಕೂಡ ಆ ಭಾರತ ದೇಶಕ್ಕೆ ಕಾಲಿಡ್ತಾನೆ. ಹಡಗಿನ ಮೂಲಕ ಅಲ್ಲಿ ಹಡಗಿನ ಪ್ರಯಾಣ, ಅದರ ನಡುವಿನ ಪ್ರಯಾಣ, ಮತ್ತು ಅಲ್ಲಿ ಹೋದ್ಮೇಲೆ ಯಾವ ರೀತಿ ಆಗತ್ತೆ ಅನ್ನೋದು ಒಂದು ಕಡೆ. ಈ ಕಡೆಯಿಂದ ಅಹಮದ ಕಣ್ಣ ಅಂತ ಕ್ಯಾರೆಕ್ಟರ್, ಮತ್ತು ಒಂದು ಹುಡುಗಿ ಅಂದರೆ ಒಂದು ಹೆಂಗಸು, ಅವರಿಬ್ಬರು ನಡುವೆ ನಡೆಯುತ್ತೆ. ಕೊನೆಗೆ ಅದ್ರ ಮಧ್ಯೆ ಪೈಲ್ವಾನ್ಗಳದ್ದು ಒಂದಿಷ್ಟು ಬರುತ್ತೆ. ಆಮೇಲೆ ದೇವಸ್ಥಾನದಲ್ಲಿ ಒಳಗಡೆ ಒಂದಿಷ್ಟು ವ್ಯವಸ್ಥೆಗಳು ಬರ್ತವೆ. ಹಾಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಆಗಿನ ರಾಜರಾಜ ಕೃಷ್ಣದೇವರಾಯರ ಬಗ್ಗೆ ಅನಿಸುತ್ತೆ, ಅವ್ರದ್ದು ಎಲ್ಲ ಬರ್ತಾ ಹೋಗುತ್ತೆ. ಈ ಪುಸ್ತಕ ನಾನು ಓದಿ ಸುಮಾರು ಟೈಮ್ ಆಯ್ತು ಈಗ. ಆದರೂ ಇದ್ರ ಬಗ್ಗೆ ಬೇಕಾದ್ರೆ ಪುನಃ ಇನ್ನೊಂದು ಸತಿ ಓದಬೇಕಾದ್ರೆ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಒಂದು ಪುಸ್ತಕ ನಿಮಗೆ ಒಳ್ಳೆ ಸಜೆಷನ್ ಆಗುತ್ತೆ, ಚೆನ್ನಾಗಿದೆ ಪುಸ್ತಕ.
ಇದನ್ನು ಒಂದ್ಸತಿ ಓದಿ. ಈ ಪುಸ್ತಕ ನಿಮ್ಗೆ ವಸುಧೇಂದ್ರ ಅವರು ನಿಮಗೆಲ್ಲ ತಿಳಿದಿರ್ತಾರೆ ಅಂದ್ಕೊಂಡಿದ್ದೀನಿ. ಬಹಳಷ್ಟು ಚೆನ್ನಾಗಿರೋ ಪುಸ್ತಕಗಳನ್ನ ಬರೆದಿದ್ದಾರೆ ಅವರು. ಇದು ಚಂದ ಪುಸ್ತಕ ಅವ್ರದ್ದು ಸ್ವಂತ ಇದರಲ್ಲಿ ಇದು ಮಾಡಿದ್ದಾರೆ. ಚೆನ್ನಾಗಿದೆ ಈ ಪುಸ್ತಕನೂ ಕೂಡ. ಇನ್ನು ಶನಿವಾರ ನನ್ನದು ಅನ್ನೋ ಪುಸ್ತಕವನ್ನು ರಿವ್ಯೂ ಮಾಡಿ ಒಂದ್ಸತಿ ನೋಡಿ, ಅದು ಚೆನ್ನಾಗಿದೆ. ಇನ್ಮೇಲಿಂದ ಹೊಸ ಹೊಸ ಪ್ರಯತ್ನಗಳು ಮಾಡ್ತಾ ಹೋಗ್ತೀನಿ. ಹೊಸ ಹೊಸ ಪುಸ್ತಕಗಳನ್ನು ನಿಮ್ಮ ಮುಂದೆ ತರಲು ಪ್ರಯತ್ನ ಪಡ್ತೀನಿ. ನಾನೀಗ ರೀಸೆಂಟಾಗಿ ಅಂದರೆ ಒಂದಿಷ್ಟು ಪುಸ್ತಕಗಳು ನನ್ನ ಕೈಗೆ ಸಿಕ್ಕಿದೆ. ಈಗ ಸಿಕ್ಕಿದ್ರಲ್ಲಿ ಓದಿರೋದು ಇದಿಷ್ಟಿದೆ. ಇನ್ನೊಂದು 10-15 ಪುಸ್ತಕಗಳನ್ನು ಓದಿರುವುದು ಇದೆ. ಅವನ್ನ ಮುಂದೆ ರಿವ್ಯೂ ಮಾಡ್ತಾ ಹೋಗ್ತೀನಿ. ಮತ್ತು ತರಿಸಿಟ್ಟಿದ್ದು ಇದೆ, ಪುಸ್ತಕಗಳು ತಂದಿದ್ದು ಇದ್ದಾವೆ, ಅವನ್ನು ರಿವ್ಯೂ ಮಾಡ್ತಾ ಹೋಗ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಕೇಳ್ಕೊತ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿ ಮುಕ್ತಾಯಗೊಳಿಸ್ತಿದ್ದೇನೆ. ಧನ್ಯವಾದಗಳು.